ಸಿನಿಮಾವನ್ನು ನಾವು ನೋಡಲಿಲ್ಲ. ನಾವು ಸಿನಿಮಾ ನೋಡಬೇಕಾದ್ರೆ ಅದು ಟಿ ವಿನಲ್ಲಿ ಬರಬೇಕು, ನಾವು ಟಾಕೀಸಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂತೂ ಅದ್ರ ಬಗ್ಗೆ ಕೆಲವೆಲ್ಲ ಕೇಳ್ಪಟ್ಟಿದ್ದೇವೆ. ಆಮೇಲೆ ಈ ಮೊಬೈಲ್ನೆಲ್ಲ ಬರ್ತದಲ್ಲ ಸ್ವಲ್ಪ, ಅದನ್ನು ನೋಡಿದ್ದೇವೆ. ಈಗ ಒಂದು ಯಾಕೆ ಇದರಲ್ಲಿ ಒಂದು ಈ ಥರದ ಆಕ್ಷೇಪಗಳು ಬರ್ತಾ ಇದ್ದಾವೆ ಅಂತಂದರೆ, ತುಳುನಾಡಿನ ದೈವ ಈ ಅಣಿಕಟ್ಟು ಅಂತ ಹೇಳ್ತೇವೆ, ಅಂದರೆ ತೆಂಗಿನ ಗರಿಯನ್ನು ಕಟ್ಟಿಕೊಂಡು ಮಾಡುವಂಥದ್ದು ದೈವ ಪರಂಪರೆಯಲ್ಲಿ ಬರುವಂಥ ಅದೊಂದು ಭೂಷಣವಾದಂಥ ಒಂದು ಡ್ರೆಸ್. ಅದನ್ನು ಇನ್ನೆಲ್ಲೂ ಬಳಸಲಿಕ್ಕಿಲ್ಲ. ಆಮೇಲೆ ಕೆಂಪು ಬಟ್ಟೆ ಇದೆಯಲ್ಲ, ಅದಕ್ಕೂ ಸಹ ಅದಕ್ಕೆ ಆದಂಥ ಒಂದು ಮಡಿ ಬಟ್ಟೆ ಅಂತ ಕರೀತಾರೆ, ದೈವದ ಬಟ್ಟೆ ಅಂತ. ಆ ಗಗ್ರ ಅಂತ ಗೆಜ್ಜೆ ತೋರಿಸ್ತಾರಲ್ಲ, ಅದನ್ನು ಬೇರೆಯವರು ಧರಿಸಲಿಕ್ಕೆ ಇಲ್ಲ. ಇದೆಲ್ಲ ಒಂದು ತುಳುನಾಡಿನ ಕಟ್ಟುನಿಟ್ಟುಗಳು. ಇದು ಒಂದು ಭಾಗ ಇರಲಿ. ಆದರೆ ದೈವದ ಹೆಸರಲ್ಲಿ ಗಗ್ಗರವನ್ನು ಹಾಕ್ಕೊಂಡಾಗಲಿ ಹೊರಗಡೆ ಬಂದದ್ದು ಕಂಡಿಲ್ಲ ನಮಗೆ. ಆದರೆ ಈ ಫಿಲ್ಮ್ನಲ್ಲಿ ಮಾಡಬಾರ್ದು, ದುಡ್ಡು ಮಾಡಬಾರ್ದು ದೈವದ ಹೆಸರಲ್ಲಿ. ದುಡ್ಡು ಮಾಡಿದರೆ ಅವ್ರನ್ನ ಕೊಲ್ತೇನೆ ಮಾಡ್ತೇನೆ, ಇದೆಲ್ಲೋ ಮ್ಯಾಚ್ ಫಿಕ್ಸಿಂಗ್ ಅಂತ ನಂಗೆ ಅನ್ಸೋದು. ಅಲ್ಲಿಗೆ ಬರ್ತಾ ಇದೆ. ಹಾಂ, ಯಾಕೆಂತಂದರೆ ಒಂದು ದೈವ ಹೇಳೋದಿಲ್ಲ, ದೇವರು ದುಡ್ಡು ಅವನು ಅನುಗ್ರಹ ಮಾಡಿದ್ರೇ ಅಲ್ವಾ ಸಿಕ್ಕೋದು. ನಿಜ. ಅವನು ಸೇವೆ ಮಾಡಿದವರು ಯಾರು ಬೇಕಾದ್ರೂ ದುಡ್ಡು ಮಾಡ್ಬೋದಲ್ಲ. ಹೌದು. ಆ ದುಡ್ಡನ್ನು ತಗೊಳ್ಳೋದು, ನಾಶ ಮಾಡೋದು ಅಥವಾ ಬಡತನ ಕೊಡೋದು ಎಲ್ಲ ಅವನ ಹತ್ರವೇ ಇರೋದು. ಶ್ರೀಮಂತಿಕೆ ಕೊಡೋದಾದ್ರೂ ಅವನು. ಈಗ ಹೆಸರು ಕೊಟ್ಟಿದ್ದು ಯಾರು ಹಾಗಿದ್ರೆ? ಹೆಸರು ಕೊಟ್ಟಿದೆ ಅಂತಂದರೆ ಕರ್ನಾಟಕಕ್ಕೆ, ಅದು ತುಳುನಾಡಿಗೆ. ಇವತ್ತು ನೀವು ಹೇಳಿದ್ರಲ್ಲ, ಈಗ ಎಷ್ಟೋ ದೇಶದಲ್ಲಿ ನಡೀತಾ ಇದೆ ಅಂತನ್ನುವಾಗ ಪ್ರಪಂಚದಾದ್ಯಂತ ತುಳುನಾಡಿನ ದೈವಗಳ ಹೆಸರು ಹೋಯ್ತು ಅಂದರೆ ಇವರ ಶ್ರಮ ಇರ್ಬೋದು, ಆದರೆ ಕೃಪೆ ಯಾರದ್ದು? ಹೌದು, ಅದು ಯೋಚನೆ ಮಾಡಬೇಕು. ದೈವದ್ದೇ ಕೃಪೆ ಅಲ್ಲ. ಹೌದು.